ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾಗೀಸ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ರೆಸಿಪಿ ಏನಂತ ಆಗ್ಲೇ ಗೆಸ್ ಮಾಡಿರ್ತೀರಾ? ಹೌದು, ಇದು ಮಕ್ಕಳ ಫೇವ್ರೆಟ್ ಕೂಡ ಆಗಿದೆ. ಇದು ಯಾವ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಂತ ನೀವೇ ಹೇಳಿ. ಎಲ್ರಿಗೂ ಇದು ಫೇವ್ರೆಟ್. ಹಾಗಾದ್ರೆ ಈ ದಿನದ ಸ್ಪೆಷಲ್ ಏನಂದ್ರೆ ಪಿಜ್ಜಾ. ಅದು ಸಿಂಪಲ್ ಆಗಿ ಹೇಗೆ ಈ ರೆಸಿಪಿನ ಮನೆಯಲ್ಲೇ ಮಾಡೋದು ಅಂತ ನೋಡೋಣ. ಈಗ ನಾನು ಮಾಡ್ತಿರೋದು ಹೋಮ್ ಮೇಡ್ ಪಿಜ್ಜಾ. ನೀವಿದನ್ನ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಮತ್ತೆ ಮತ್ತೆ ಈ ರೆಸಿಪಿನ ಮಕ್ಕಳು ಹೇಳಿ ಮಾಡಿಸ್ಕೊಂಡು ತಿಂತಾರೆ. ಹಾಗಾದ್ರೆ ಈ ದಿನದ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ಪಿಜ್ಜಾ ಟಾಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಪಿಜ್ಜಾ ಟಾಪಿಂಗ್ಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ 6ರಿಂದ 7 ಸ್ಪೂನ್ ಸ್ವೀಟ್ ಕಾರ್ನ್, 1 ಕ್ಯಾಪ್ಸಿಕಮ್, ಅದು ದಪ್ಪ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, 2 ಟೊಮ್ಯಾಟೊ, 2 ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಸ್ವೀಟ್ ಕಾರ್ನ ಒಂದನ್ನು ಬಿಟ್ಟು ಮಿಕ್ಕಿರುವ ವೆಜಿಟಬಲ್ಸ್ನ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಪ್ಯಾನ್ ತಗೊಂಡು ಅದನ್ನು ಬಿಸಿ ಮಾಡಲು ಇಟ್ಟಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಮೊದಲಿಗೆ ನಾನು ಸ್ವೀಟ್ ಕಾರ್ನ ಹಾಕ್ಕೊಳ್ತೀನಿ. ಇದನ್ನು ನಾನು 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ನ ಸಹ ಹಾಕ್ಕೊಂಡು ಅದನ್ನು ಸಹ 1 ಮಿನಿಟ್ ಫ್ರೈ ಮಾಡ್ಕೊಬೇಕು. ಈರುಳ್ಳಿನೂ ಸಹ ನೀವು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ನಾನು ಅರ್ಧ ಸ್ಪೂನ್, ಅದಕ್ಕಿಂತ ಕಮ್ಮಿ ಇದ್ರೂ ಪರವಾಗಿಲ್ಲ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಮತ್ತೆ ಖಾರ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಇರಲಿ, ಯಾಕಂದ್ರೆ ನಾವು ಚೀಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ತೀವಲ್ವ ಕೊನೆಗೆ, ಅದಕ್ಕೆ ಅದರಲ್ಲೇ ಉಪ್ಪು ಮತ್ತು ಖಾರ ಬರುತ್ತೆ. ನಾನಿಲ್ಲಿ ಕೊನೆಯದಾಗಿ ಈಗ ನಾನು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ತುಂಬ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ನಾವು ಪಿಜ್ಜಾ ಮಾಡ್ತಿರೋದು, ಅದು ಸಾಫ್ಟಾಗಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕ್ರಂಚಿಯಾಗಿರಲಿ. ಇಲ್ಲಿ ನಾನು ಪಿಜ್ಜಾ ಟಾಪಿಂಗ್ಗೆ ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದರೆ ಚೇಂಜಸ್ ಕೂಡ ಮಾಡ್ಕೊಬೋದು ಈ ಟಾಪಿಂಗ್ನ. ಹೇಗೆ ಇದ್ರ ಬದಲು ನೀವು ಮಶ್ರೂಮ್ ಹಾಕ್ಕೊಬೋದು, ಬೇಬಿ ಕಾರ್ನ್, ಆಲಿವ್ಸು, ಚಿಕನ್, ಹೀಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಟ್ರೈ ಮಾಡ್ಕೊಬೋದು. ಹಾಗೆ ಪನ್ನೀರ್ ಕೂಡ ಹಾಕ್ಕೊಬೋದು. ಅಂದರೆ ನಿಮ್ಮ ಮಕ್ಕಳಿಗೆ ಯಾವುದು ಫೇವ್ರೆಟ್ ಆಗಿರುತ್ತೋ ಅದನ್ನು ಮಾಡಿ ಕೊಡ್ಬೋದು. ಈಗ ಇದೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಟು ನಾನೀಗ ದಪ್ಪ ಹೆಂಚಿರೋದು ಅಥವಾ ತವಾನ ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ, ಯಾಕಂದರೆ ಪಿಜ್ಜಾ ಬೇಸನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ. ಆದರೆ ಪಿಜ್ಜಾ ಬೇಸನ್ನು ಹೇಗೆ ರೆಡಿ ಮಾಡೋದು? ನಾನಿಲ್ಲಿ ಮಾರ್ಕೆಟಿಂದ ತಂದಿದ್ದೀನಿ. ನಿಮಗೆ ಇನ್ಸ್ಟಂಟಾಗಿ ಪಿಜ್ಜಾ ರೆಡಿ ಮಾಡಬೇಕಂದ್ರೆ ಇದೇ ಬೆಸ್ಟ್ ಆಪ್ಷನು. ಬೇಕು ಅಂದರೆ ನಾವು ಮನೆಯಲ್ಲೂ ಮಾಡ್ಬೋದು ಪಿಜ್ಜಾ ಬೇಸು. ಆದರೆ ಇನ್ಸ್ಟಂಟ್ ಆಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ. ಈಗ ತವಾ ಬಿಸಿ ಆದಮೇಲೆ ಪಿಜ್ಜಾ ಬೇಸನ್ನು ಎರಡೂ ಕಡೆ ಒಂದು 30 ಸೆಕೆಂಡ್ ಹಾಗೆ ಬೆಚ್ಚಗೆ ಮಾಡಿಕೊಂಡು ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಬೇಕು. ಇದಾದಮೇಲೆ ನಾನಿಲ್ಲಿ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲಿ ನಾನು ಈಗ 3 ಸ್ಪೂನ್ ಪಿಜ್ಜಾ ಸಾಸನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಪ್ರೆಡ್ ಆದಮೇಲೆ ಪಿಜ್ಜಾ ಟಾಪಿಂಗ್ನ ನಾವು ಏನು ಮಾಡ್ಕೊಂಡಿದ್ರೋ ಅದನ್ನು ಇದ್ರ ಮೇಲೆ ಹಾಕಿ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನೊಂದು ಪಿಜ್ಜಾಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಅದು ಚೀಸ್ ನೋಡಿ ಕ್ವಾಂಟಿಟಿ ನಿಮ್ಮ ಟೇಸ್ಟ್ಗೆ ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟಾಪಿಂಗ್ ಕೂಡ ಅಷ್ಟೇ, ನಿಮಗೆ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದನ್ನು ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಕ್ಕಳು ಸ್ವಲ್ಪ ವೆಜಿಟೇಬಲ್ಸು ತಿನ್ನಲಿ ಅಂತ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿನ. ಈಗ ನಾನು ತವಾನ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಅದಾದಮೇಲೆ ನೀವು ಪಿಜ್ಜಾ ತವಾ ಮೇಲೆ ಇಟ್ಟ ತಕ್ಷಣ ನೀವು ಅದನ್ನು ಲೋ ಫ್ಲೇಮ್ಗೆ ಇಟ್ಬಿಡಿ. ಅದು ಎಲ್ಲಿವರೆಗೂ ಇಡಬೇಕು ಅಂದರೆ ಚೀಸ್ ಎಲ್ಲ ಮೆಲ್ಟ್ ಆಗಬೇಕು, ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಪಿಜ್ಜಾನ ತವಾ ಮೇಲೆ ಇಡಬೇಕು. ನಾನು ಇದನ್ನು 1 to 2 ಮಿನಿಟ್ಸ್ವರೆಗೂ ಇಟ್ಟಿದ್ದೀನಿ. ಈಗ ಇದನ್ನು ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಇದನ್ನು ನೀವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗಾನೋ ಹಾಕ್ಕೊಳ್ಳಿ. ಇದಾದ ನಂತರ ಪಿಜ್ಜಾ ಕಟರಿಂದ ಅಥವಾ ನೈಫಿಂದ ನಿಮಗೆ 4 ಪೀಸ್ ಬೇಕೋ ಅಥವಾ 8 ಪೀಸಸ್ ಬೇಕೋ ಕಟ್ ಮಾಡ್ಕೊಳ್ಳಿ.
ಮತ್ತೆ ನಾನು ಇನ್ನೊಂದು ಪಿಜ್ಜಾನು ಸಹ ಅದೇ ರೀತಿ ರೆಡಿ ಮಾಡಿ ತವಾ ಮೇಲೆ ಇಟ್ಟಿದ್ದೀನಿ. ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಪಿಜ್ಜಾನ ಪೀಸಸ್ನ ತಗೊಂಡ್ರು ನಿಮಗೆ ಚೀಸಿ ಕಾಣಿಸುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ ಒಂದೊಂದು ಪೀಸು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಚೀಸಿಯಾಗಿ. ಮತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನನ್ನ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಅಂದ್ರೆ ಮೊದಲು ತಿಳಿಯುತ್ತೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.